ನಮಸ್ಕಾರ. ಕಾವ್ಯಶ್ರೀ ಫೌಂಡೇಶನ್ಸ್ ತೋಟಲ್ಪಾಳ್ಯ, ಮುಳಬಾಗ್ಲು, ಕೋಲಾರ ಜಿಲ್ಲೆ. ನಮ್ಮ ಒಂದು ಕಾವ್ಯಶ್ರೀ ಫೌಂಡೇಶನ್ಸ್ ಸಾವಿರಾರು ಕುಟುಂಬಗಳಿಗೆ ನೆರವಾಗುವ ಸಲುವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸ್ತಾ ಇದೆ. ಇದರಲ್ಲಿ SSLC ಪಾಸ್ ಆಗಿರುವಂಥವ್ರು, ಫೇಲ್ ಆಗಿರುವಂಥವ್ರು ಮತ್ತು PUC ಮುಗಿಸಿರುವಂಥವ್ರು, ಡಿಪ್ಲೊಮೊ, ITI ಯಾವುದೇ ರೀತಿ ಪದವಿಯನ್ನ ಹೊಂದಿರುವಂಥವ್ರು ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದಾಗಿದೆ. ನಾವು ಮೊದಲನೇ ಆದ್ಯತೆಯಾಗಿ ನಮ್ಮ ಒಂದು ಕೋಲಾರ ಜಿಲ್ಲೆಯನ್ನೇ ನಾವು ತಗೊಂಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿರುವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾಸ್ಗೆ ನಾವು ಪ್ಲೇಸ್ಮೆಂಟ್ಸ್ ಅನ್ನ ಒದಗಿಸ್ತಾ ಇದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವಂತಹ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಮಾಲೂರ್ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ನಂತರ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಚಿಕ್ಕಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ಲಿ ಇರುವಂತ ಒಂದು ಕಂಪನೀಸ್ಗೆ ಪ್ಲೇಸ್ಮೆಂಟ್ಸ್ ಅನ್ನ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿ ವರ್ಕ್ ಮಾಡುವಂತವ್ರಿಗೂ ಸಹ ಒಂದು MNC ಕಂಪನೀಸ್ ಅಲ್ಲಿ ಉದ್ಯೋಗ ಅವಕಾಶವನ್ನ ಕಲ್ಪಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದು ವರ್ಕ್ ಮಾಡೋ ಅಂತವರು PUC ಯನ್ನ ಪಾಸ್ ಆಗಿರ್ಬೇಕಾಗತ್ತೆ. ಅದರ ಜೊತೆಗೆ ITI, ಡಿಪ್ಲೊಮೊ ನಂತರ ಯಾವುದೇ ರೀತಿಯ ಒಂದು ಪದವಿಯನ್ನ ಹೊಂದಿರಬಹುದಾಗಿದೆ. ಇದರ ಜೊತೆಗೆ ನರ್ಸಿಂಗ್ ಕಂಪ್ಲೀಟ್ ಆಗಿರುವಂತವರು ಸಹ ಈ ಒಂದು ಅವಕಾಶವನ್ನ ಪಡ್ಕೋಬಹುದಾಗಿದೆ. ಕೆಲವೊಂದು ಬೆಂಗಳೂರಲ್ಲಿ ಇರುವಂತಹ ಒಂದು ಕೆಲವೊಂದು ಹಾಸ್ಪಿಟಲ್ಸ್ಗೆ ನರ್ಸಿಂಗ್ ಆಗಿರುವಂತವ್ರಿಗೂ ಸಹ ಪ್ಲೇಸ್ಮೆಂಟ್ಸ್ ಅನ್ನ ಕೊಡ್ತಾ ಇದೀವಿ. ಇದರ ಎಲ್ಲರ ಜೊತೆಗೆ BE ಕಂಪ್ಲೀಟ್ ಆಗಿರುವಂತವ್ರಿಗೂ ಸಹ ಕೆಲವೊಂದು MNC ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವರ್ಕ್ ಮಾಡೋದಕ್ಕೆ, ಸೊ ಅಂತವರು ಈ ಒಂದು ಸೌಲಭ್ಯವನ್ನ ಉಪಯೋಗಿಸ್ಕೋಬಹುದು. ಫ್ರೆಶರ್ಸ್ ಆಗಿದ್ದಲ್ಲಿ ಅವ್ರಿಗೆ ಕೆಲವೊಂದು MNC ಕಂಪನೀಸ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಅನ್ನ ಕೇಳ್ತಾ ಇದ್ದಾರೆ, ಸರ್ಟಿಫಿಕೇಶನ್ ಅನ್ನ ಕೆಲವೊಂದು ಕಂಪನೀಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಅನ್ನ ಸಹ ನಾವು ಕೊಡಿಸ್ತಾ ಇದ್ದೀವಿ. ಸೊ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಅಲ್ಲಿ ಬಂದು ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಇರತ್ತೆ, ಸಾಫ್ಟ್ ಸ್ಕಿಲ್ಸ್ ಇರುತ್ತೆ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುತ್ತೆ, ಆಟಿಟ್ಯೂಡ್ ಪ್ಲಸ್ ಆಪ್ಟಿಟ್ಯೂಡ್ ಇರುತ್ತೆ, ಪ್ಲಸ್ ಅಡ್ವಾನ್ಸ್ಡ್ ಎಕ್ಸೆಲ್ ವಿತ್ ಕಂಪ್ಯೂಟರ್ ಆಪರೇಷನ್ಸ್ ಇರುತ್ತೆ, ಮತ್ತೆ ಮಾಕ್ ಇಂಟರ್ವ್ಯೂಸ್ ಇರುತ್ತೆ ಅಂಡ್ ಇಂಟರ್ವ್ಯೂ ಸ್ಕಿಲ್ ಪ್ರಿಪರೇಷನ್ಸ್ ಇರುತ್ತೆ, ಮತ್ತೆ ಆಕ್ಸೆಸ್ ಟು ಟ್ರೈನಿಂಗ್ ವಿಡಿಯೋಸ್ ಆನ್ LMS ಫಾರ್ ಸೆಲ್ಫ್ ಲರ್ನಿಂಗ್ ಅಂತ ಕೋರ್ಸ್ ಇರುತ್ತೆ. ಮತ್ತೆ ಅದರ ಜೊತೆಗೆ ಆನ್ಲೈನ್ ಅಸೆಸ್ಮೆಂಟ್ ಅಂಡ್ ಕೋರ್ಸ್ ಸರ್ಟಿಫಿಕೇಶನ್ ಸಹ ಇರುತ್ತೆ. ಇದರ ಎಲ್ಲದರ ಜೊತೆಗೆ AI ಫ್ಲೂಯೆನ್ಸಿ ಸಹ ಈ ಒಂದು ಕೋರ್ಸ್ ಅಲ್ಲಿ ಇರುತ್ತೆ. ಇದನ್ನ ನಾವು ಆಫ್ಲೈನ್ ಮುಖಾಂತರ ಮತ್ತು ಆನ್ಲೈನ್ ಮುಖಾಂತರ ಸೊ ಎರಡೂ ತರದ ಒಂದು ಟ್ರೈನಿಂಗ್ ಸೌಲಭ್ಯವನ್ನ ನಾವು ಒದಗಿಸ್ತಾ ಇದ್ದೀವಿ. ಯಾರಿಗೆಲ್ಲ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಸೊ ಆ ರೀತಿಯಲ್ಲಿ ಈ ಒಂದು ಟ್ರೈನಿಂಗ್ ಸೌಲಭ್ಯವನ್ನ ಪಡ್ಕೋಬಹುದಾಗಿದೆ. ಕೆಲವರಿಗೆ ಆಫ್ಲೈನ್ ಮುಖಾಂತರ ಪಡ್ಕೊಳ್ತೀವಿ ಅಂದ್ರೆ ಅದಕ್ಕೂ ಓಕೆ, ಆಫ್ಲೈನ್ ಮುಖಾಂತರನೇ ಪಡ್ಕೋಬಹುದು ಈ ಟ್ರೈನಿಂಗು. ನಂತರ ಕೆಲವರು ಆನ್ಲೈನ್ ಮುಖಾಂತರ ಪಡ್ಕೊಳ್ತೀವಿ ಅಂದ್ರೆ ಅಂತವರು ಸಹ ಆನ್ಲೈನ್ ಮುಖಾಂತರ ಈ ಒಂದು ಟ್ರೈನಿಂಗ್ ಕೋರ್ಸ್ ಅನ್ನ ಪಡ್ಕೋಬಹುದು. ಬಟ್ ಈ ಟ್ರೈನಿಂಗ್ ಕೋರ್ಸ್ ಮುಗಿದ ನಂತರವೇ ಅವರಿಗೆ ಬ್ಯಾಂಗ್ಳೂರಲ್ಲಿ ಪ್ಲೇಸ್ಮೆಂಟ್ಸ್ ಅನ್ನ ಸಿಗೋ ಹಾಗೆ ಮಾಡ್ತಾ ಇದ್ವಿ. ಯಾಕಂದ್ರೆ ಕೆಲವೊಂದು ಕಂಪನೀಸ್ಗೆ ಹೋದಾಗ ಈ ಒಂದು ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಅವರು ಇಂಟರ್ವ್ಯೂಸ್ ಅಟೆಂಡ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಎಕ್ಸ್ಪರ್ಟ್ಸ್ ಮುಖಾಂತರ ನಾವು ಟ್ರೈನ್ ಅಪ್ ಮಾಡಿ ನಂತರ MNC ಕಂಪನೀಸ್ಗೆ ಪ್ಲೇಸ್ಮೆಂಟ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ಇದೆಲ್ಲದರ ಜೊತೆಗೆ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಅಂತಂದ್ಬಿಟ್ಟು ನಾನು ನಿಮ್ಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಏನು ನಾವು ಸೌಲಭ್ಯವನ್ನ ಕೊಡ್ತಾ ಇದ್ದೀವಿ ಇದು ಬಂದು ಆಲ್ ಓವರ್ ಇಂಡಿಯಾ, ಅಂದ್ರೆ ಬರೀ ನಮ್ಮ ಕೋಲಾರ ಜಿಲ್ಲೆ ಅಥವಾ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ, ಆಲ್ ಓವರ್ ಇಂಡಿಯಾ. ಸೊ ಬೇರೆ ಸ್ಟೇಟ್ಸ್ ಅಲ್ಲೂ ಸಹ ಇರೋವಂಥವ್ರು ಸಹ ಈ ಒಂದು ಕ್ವಾಲಿಫಿಕೇಶನ್ ಅನ್ನ ಮುಗಿಸಿರೋವಂಥವ್ರು ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದಾಗಿದೆ. ಸೊ ಆದಷ್ಟು ಈ ಮೆಸೇಜ್ ಅನ್ನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಬೇರೆ ಸ್ಟೇಟ್ಸ್ ಅಲ್ಲಿ ಇರೋವಂಥವ್ರಿಗೂ ಸಹ ಫಾರ್ವರ್ಡ್ ಮಾಡಿ. ಮತ್ತೆ ಯಾರೆಲ್ಲ ಅನ್ಎಂಪ್ಲಾಯೀಸ್ ಇದ್ದೀರಾ ಸೊ ಅಂಥವ್ರಿಗೆಲ್ಲ, ನಿಮ್ಗೆ ತಿಳಿದವ್ರಿಗೆಲ್ಲರಿಗೂ ಈ ಒಂದು ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿ. ಸೊ ಈ ಒಂದು ಸೌಲಭ್ಯವನ್ನ ನೀವು
ಪಡ್ಕೊಳ್ಳೋದಕ್ಕೆ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರೋಂಥ ನಮ್ಮ ಒಂದು ವಾಟ್ಸಪ್ ನಂಬರ್ ಏನಿದೆ, ಸೊ ಆ ನಂಬರ್ಗೆ ನಿಮ್ಮ ಒಂದು ರೆಸ್ಯೂಮ್ಸ್ ಅನ್ನ ಫಾರ್ವರ್ಡ್ ಮಾಡಿ. ನಂತರ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದನ್ನ ಫಾಲೋ ಮಾಡಿ. ಸೊ ಅದರಲ್ಲಿ ನಿಮಗೆ ಅವಾಗವಾಗ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ಆ ಮಾಹಿತಿಯನ್ನ ಸಹ ನೀವು ಪಡ್ಕೋಬಹುದಾಗಿದೆ. ಸೊ ನೀವು ರೆಸ್ಯೂಮ್ ಅನ್ನ ಕಳಿಸೋವಾಗ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್, ನಂತರ ನಿಮ್ಮ ಮೇಲ್ ID, ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್, ನೀವು ಏನು ಎಜುಕೇಶನ್ ಮಾಡಿದೀರಾ ಅದು, ನೆಕ್ಸ್ಟ್ ನೀವು ಜಾಬ್ಗೆ ಫ್ರೆಶರ ಅಥವಾ ಎಕ್ಸ್ಪೀರಿಯನ್ಸ್ ಇರೋವಂಥವ್ರ ಅದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಿಮ್ಮ ಹಾಬೀಸು ಮತ್ತೆ ನಿಮ್ಮ ಒಂದು ಸ್ಕಿಲ್ಸ್ ಏನಿದೆ, ನಿಮಗೆ ಬರುವಂತ ಲ್ಯಾಂಗ್ವೇಜಸ್ ಏನಿದೆ, ಸೊ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ಇದರ ಎಲ್ಲದರ ಜೊತೆಗೆ ನೀವು ಲೊಕೇಶನ್ ಅಂದ್ರೆ ನಿಮಗೆ ಯಾವ ಲೊಕೇಶನ್, ಈಗ ಕೋಲಾರ ಲೊಕೇಶನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಥವಾ ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಆ ಒಂದು ಲೊಕೇಶನ್ ಅನ್ನ ನೀವು ಮೆನ್ಷನ್ ಮಾಡಿರ್ತೀರಾ. ಸೊ ಇಷ್ಟನ್ನು ನೀವು ನಿಮ್ಮ ಒಂದು ರೆಸ್ಯೂಮ್ ಅಲ್ಲಿ ಡೇಟಾನ ಎಂಟ್ರಿ ಮಾಡಿ ನಮಗೆ ನೀವು ವಾಟ್ಸಪ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮ್ ಅನ್ನ ನಮಗೆ ಫಾರ್ವರ್ಡ್ ಮಾಡಿದ್ರೆ, ಸೊ ಅದರ ಮುಖಾಂತರ ನಿಮ್ಗೆ ನಾವು ರಿಪ್ಲೈ ಅನ್ನ ಕೊಡ್ತೀವಿ. ಸೊ ಇದನ್ನ ಆದಷ್ಟು ಜನರಿಗೆ ಈ ಒಂದು ಮೆಸೇಜ್ ಅನ್ನ ನೀವು ಫಾರ್ವರ್ಡ್ ಮಾಡಿ. ಸೊ ಈ ಒಂದು ಮೆಸೇಜ್ ಅನ್ನು ಸಹ ನೀವು ಬಿಟ್ವೀನ್ 10 AM to 5 PM ಆ ಒಂದು ಸಮಯದಲ್ಲಿ ನಮಗೆ ಈ ಮೆಸೇಜಸ್ ಅನ್ನ ಕಳಿಸಿ. ನಿಮ್ಗೆ ಖಂಡಿತವಾಗ್ಲೂ ಇದರಲ್ಲಿ ರಿಪ್ಲೈ ಸಿಗತ್ತೆ. ಮತ್ತೆ ಯಾರೆಲ್ಲ ಅನ್ಎಂಪ್ಲಾಯೀಸ್ ಇದೀರಾ, ಸೊ ಎಲ್ಲರೂ ಎಂಪ್ಲಾಯೀಸ್ ಆಗಿ, ಸೊ ನಿಮ್ಮ ಒಂದು ಲೈಫಲ್ಲಿ ಏನೆಲ್ಲ ಗೋಲ್ಸ್ ಇಟ್ಕೊಂಡಿದ್ದೀರಾ ಅದೆಲ್ಲವೂ ಫುಲ್ಫಿಲ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಒಂದು ಕಾವ್ಯಶ್ರೀ ಫೌಂಡೇಶನ್ಸ್ ಕಡೆಯಿಂದ ಹಾರೈಸ್ತಾ ಇದ್ದೀವಿ.